ಈ ಒಂದು ಸಮಾರಂಭಕ್ಕೆ ನಮ್ಮೆಲ್ಲರ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಸಚಿವರಾದಂಥ ವಿ ಸೋಮಣ್ಣನವರ ಸುಪುತ್ರರು ಯುವ ನಾಯಕರು ಆದಂಥ ಡಾಕ್ಟರ್ ಅರುಣ್ ಸೋಮಣ್ಣವರು ಆಗಮಿಸಿದ್ದಾರೆ. ನಮ್ಮ ಮಾಜಿ ಬಿಬಿಎಂಪಿ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ರಾಜೂರವರು ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರು ಹಿರಿಯರಾದಂಥ ಅವಲಹಳ್ಳಿ ಚಂದ್ರಪ್ಪನವರು ಬಂದಿದ್ದಾರೆ. ನಮ್ಮ ಪ್ಯಾಟ್ರು ಸಹ ಒಂದು ಸಾಕ್ಷಿಯಾಗಿದ್ದೀರಿ. ಅವರಿಗೆ ಭಗವಂತ ಮುಂದಿನ ದಿನಗಳಲ್ಲಿ ಆಯಸ್ಸು, ಆರೋಗ್ಯ, ನೆಮ್ಮದಿ, ಶಾಂತಿ, ಸುಖ, ಸಂಪತ್ತು ಮತ್ತು ರಾಜಕೀಯದ ಯೋಗ ಎಲ್ಲವನ್ನೂ ಸಹ ಕರುಣಿಸಲಿ ಅಂತೇಳಿ ಭಗವಂತನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಶುಭ ಹಾರೈಕೆಗಳು ಅವರ ಮೇಲೆ ಇರಲಿ ಅಂತೇಳಿ ಅವರ ಮೇಲೆ ವಿಶ್ವಾಸ ಇಟ್ಟು ಪ್ರೀತಿಯನ್ನು ಇಟ್ಟು ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲರ ಪರವಾಗಿ ಅರ್ಪಿಸಿ ಮತ್ತು ಬಿಸಿಸಿ ಬ್ಯಾಂಕ್ ಚಂದ್ರಪ್ಪನವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬಾ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮಂಡಳದ ಅಧ್ಯಕ್ಷರಾದ ವಿ ರಾಮಾಂಜಿರವರ ಜನ್ಮದಿನದ ಪ್ರಯುಕ್ತ ಬಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಚಂದ್ರಪ್ಪನವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ದಯಮಾಡಿ ನಾಯಕರು ಹಾಗೂ ನಮ್ಮೆಲ್ಲರ ನಾಯಕರಾದ ಎಚ್ ರವೀಂದ್ರಣ್ಣನವರು ಹಾಗೂ ಬೆಂಗಳೂರು ಉಪಾಧ್ಯಕ್ಷರಾದ ವಿ ಸೋಮಣ್ಣನವರ ಪುತ್ರರಾದ ಅರುಣ್ ಸೋಮಣ್ಣನವರು, ಬಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಚಂದ್ರಪ್ಪನವರು, ಮಾಜಿ ಬಿಬಿಎಂಪಿ ಸದಸ್ಯರಾದ ಡಾಕ್ಟರ್ ರಾಜೂರವರು, ಇನ್ನೂ ಅನೇಕ ಮೈಸೂರು ಪೇಟವನ್ನು ಧರಿಸಿ ಅವರಿಗೆ ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ನಮ್ಮ ಕಾರ್ಯಕ್ರಮ ಜೋರಾದ ರಾಮಾಂಜನೇಯ ಸರ್ ಅಂದರೆ ಸ್ನೇಹಜೀವಿ. ಅವರು ಯಾವಾಗಲೂ ಕೂಡ ಸಹ ನಾನು ಯಾವತ್ತೂ ಕೂಡ ಅವ್ರ ಮುಖದಲ್ಲಿ ಮಂದಹಾಸ ನೋಡೇ ಇಲ್ಲ. ನಗ್ತಾ ನಗ್ತಾ ಇರ್ತಾರೆ, ಎಲ್ಲರೂ ನಗ್ತಾ ಮಾತಾಡ್ತಾ. ಈ ವಿಜಯನಗರ ಅಂತ ಏನು ನಮ್ಮ ಕ್ಷೇತ್ರ ಇದೆ, ವಿಧಾನಸಭಾ ಕ್ಷೇತ್ರ ಒಂದು ವಿಭಿನ್ನವಾದಂಥ ಕ್ಷೇತ್ರ. ಇಲ್ಲಿ ಅವ್ರನ್ನ ಇಷ್ಟೊಂದು ಜನನ ಒಟ್ಟಿಗೆ ಸೇರಿಸ್ಕೊಂಡು ಪ್ರತಿಯೊಬ್ಬರನ್ನೂ ಅವರು ಒಂದು ಸಹೃದಯದಿಂದ ನೋಡಿ ಅವ್ರ ಜೊತೆ ಬೆರೆತು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಅವರು ಕೂಡ ಒಂದು ಹೋಗೊಟ್ಟು ಇಲ್ಲಿ ಅನೇಕ ಜನಕ್ಕೆ ಅವರು ಭಾಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ ರವೀಂದ್ರ ಸರ್ ಹೇಳಿದಾಗೆ ಮುಂಬರುವ ದಿವಸಗಳಲ್ಲಿ ಅವ್ರಿಗೆ ಉಜ್ವಲವಾದಂಥ ಭವಿಷ್ಯ ಖಂಡಿತವಾಗಿ ಇದ್ದೇ ಇದೆ. ಅದು ಶತಸಿದ್ಧಾದ್ರು. ಸನ್ಮಾನ್ಯ ಸೋಮಣ್ಣವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಅವರ ಆಶೀರ್ವಾದ ರಾಮಾಂಜನೇಯವ್ರ ಮೇಲೆ ಸದಾಕಾಲ ಇದ್ದೇ ಇರ್ತದೆ. ಮತ್ತು ರಾಮಾಂಜನೇಯ ಅವರು ಮಾಡ್ತಾ ಇರೋಂಥ ಕೆಲಸ ಕಾರ್ಯಗಳು ಮತ್ತು ಅವ್ರು ನಡ್ಕೊತಾ ಇರುವಂಥ ರೀತಿ ಮತ್ತು ಈ ಒಂದು ವಿಶೇಷವಾಗಿ ಏನು ವಿಜಯನಗರ ನಮ್ಮ ಮಂಡ್ಯದ ಅವರು ಅದನ್ನು ಯಾವ ರೀತಿಯಾಗಿ ಅದನ್ನು ನಡೆಸ್ಕೊಳ್ತಾ ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದರೆ ಭಾಳ ಖುಷಿಯಾಗುತ್ತೆ. ಮುಂಬರುವ ದಿವಸಗಳಲ್ಲಿ ರಾಮಾಂಜನೇಯ ಸರ್ ಅವರ ಒಂದು ನೇತೃತ್ವದಲ್ಲಿ ರವೀಂದ್ರ ಸರ್ ಅವರು ವಿಧಾನಸಭಾ ಮೆಟ್ನ ಸಹಕಾರ ಮತ್ತು ನಮ್ಮೆಲ್ಲರ ಒಂದು ಏನು ಕಾರ್ಯಕರ್ತರ ಪಡೆ ಇದೆ, ನಮ್ಮೆಲ್ಲರ ಒಂದು ಶಕ್ತಿ ಇದಕ್ಕೆ ಬೇಕು ಅಂತ ಕೇಳ್ಕೊಂತ ಮಾತಿಗೆ
ಗೌರವಿಸ್ಕೊಂಡು ಎಲ್ಲರನ್ನು ಪ್ರೀತಿಸ್ಕೊಂಡು ಪ್ರತಿಯೊಬ್ಬರನ್ನ ನಾವು ಅರ್ಥ ಮಾಡ್ಕೊಂಡು ಬದುಕ್ತಾ ಇದ್ದೀರಿ. ಇದೇ ರೀತಿ ಒಬ್ಬ ಅಧ್ಯಕ್ಷನಾಗಿ ದಕ್ಷಿಣ ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ಹೆಚ್ಚಿನ ಒಂದು ಶಕ್ತಿ ಕೊಡಲಿ. ನಮ್ಮ ರವೀಂದ್ರ ಹೇಳಿದಾಗೆ, ನಮ್ಮ ಅರುಣ್ ಅವರು ಹೇಳಿದಾಗೆ, ಮುಂಬರುವ ದಿನಗಳಲ್ಲಿ ನಿಮ್ಗೆ ಹೆಚ್ಚಿನ ರಾಜಕೀಯ ಶಕ್ತಿ ಅಷ್ಟೇ ಅಲ್ಲ, ಜನಗಳೇ ಬೆಳೆಯುವಂತ ಒಂದು ಬದುಕನ್ನು ದೇವರು ಕೊಡಲಿ. ಸದಾ ಹೀಗೆ ಹಸನ್ಮುಖಿಯಾಗಿ ನಗ್ತಾನಂತ ಮಾಡಲಿ ಅಂತ ಎಲ್ಲರೂ ಕೇಳ್ಕೊಳ್ತೀನಿ. ಅವರು ರಾಮಾಂಜನೇಯ ಸರ್ಗೆ ವಿಶ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದಗಳು. ಗೋಪಿನಾಥ್ ಸರ್, ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಆದಂಥ ಶ್ರೀ ರಾಮಾಂಜನೇಯರವರಿಗೆ ಈ ಜನ್ಮದಿನದ ಶುಭಾಶಯನ ಮೊದಲಿಗೆ ಕೋರ್ತಾ ಇದ್ದೇನೆ. ಮುಂದೆ ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಮತ್ತು ಅಂತಸ್ತು ಮತ್ತು ಅದರ ಜೊತೆಗೆ ಅಧಿಕಾರವನ್ನು ಸಹ ಕೊಡಲಿ ಅಂತ ಆ ಭಗವಂತನಲ್ಲಿ ಕೋರ್ಕೊಂಡಿದ್ದೆ. ಅವರು ಜನಪರ ಕಾರ್ಯಕ್ರಮಗಳನ್ನ ಮಾಡೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ಯಾಕೆಂದರೆ ಈ ಭಾಗದಲ್ಲಿ ಗಾಳಿ ಆಂಜನೇಯ ವಾರ್ಡ್ ಆಗಿರ್ಬೋದು, ದೀಪಾಜಿ ನಗರ, ಬಾಪೂಜಿ ನಗರ, ಇಲ್ಲೆಲ್ಲ ಅವರ ಕಾರ್ಯಕ್ರಮಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಕಾರ್ಯಕ್ರಮ ನೋಡಿದಾಗಲೂ ನಿಮ್ಗೆ ಗೊತ್ತಾಗುತ್ತೆ ಅವರು ಜನಾನುರಾಗಿ ಜನಪರ ಕೆಲಸ ಮಾಡೋದಕ್ಕೆ ಯಾವತ್ತೂ ಮುಂದೆ ಇರ್ತಾರೆ. ಆ ರೀತಿ ಇರ್ತಕ್ಕಂಥ ನಾಯಕ ನಮಗೆ ಅಧ್ಯಕ್ಷ ಆಗಿರೋದು ಭಾಳ ನಾವು ಸಂತೋಷವನ್ನು ಉಂಟು ಮಾಡಿದೆ. ಮುಂದೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯನಗರದಲ್ಲಿ ಮತ್ತೆ ನಾವು BJPಯ ಮೇಲೆ ನೋಡ್ತೀವಿ. ಅದು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೇರಿ ನನ್ನ ಹುಟ್ಟುಹಬ್ಬಕ್ಕೆ ಆಚರಣೆ ಮಾಡ್ತಾ ಇದ್ದೀರಾ. ಈ ಹುಟ್ಟುಹಬ್ಬಕ್ಕೆ ನಮ್ಮ ನಾಯಕರಾದಂಥ ರವೀಂದ್ರ ಅವರು, ಅರುಣ್ ಸೋಮಣ್ಣ ಅವರು, ನಮ್ಮ ಡಾಕ್ಟರ್ ರಾಜು, ಅನೇಕ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಆಶೀರ್ವಾದ ಮಾಡಿದ್ದೀರಾ. ನಿಮಗೆಲ್ಲರೂ ಚಿರಋಣಿಯಾಗಿರ್ತೀನಿ. ಹಾಗೆ ಬಹಳ ಸಂತೋಷ ಆಯಿತು. ಈ ನಮ್ಮ ಎಲ್ಲ ಕಾರ್ಯಕರ್ತರೆಲ್ಲ ಸೇರಿ ಈ ಕಾರ್ಯಕ್ರಮ, ನಮ್ಮ ಸ್ನೇಹಿತರೆಲ್ಲ ಸೇರಿ ಈ ಕಾರ್ಯಕ್ರಮ ಮಾಡಿದರೆ, ಕೃಷ್ಣ ಆಗ್ಬೋದು, ಸಿದ್ದರಾಜು ಆಗ್ಬೋದು, ನಮ್ಮ ಆನಂದ್ ಆಗ್ಬೋದು, ಇಲ್ಲಿ ಅನೇಕ ಎಲ್ಲರೂ ಸೇರಿ, ಸೋಮಶೇಖರ್ ಆಗ್ಬೋದು, ಸತೀಶ್ ಆಗ್ಬೋದು, ನಮ್ಮ ಮಂಜಣ್ಣ, ವೀರೇಶ್ ಹಾಗೆ ಅನೇಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡಿದ್ದೀರಾ. ನಿಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ವಿಜಯನಗರ ಮಂಡಲ ಅಧ್ಯಕ್ಷರಾದ ಶ್ರೀ ರಾಮಾಂಜನೇಯ ಸರ್ಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೇವೆ. ಅದೇ ರೀತಿ ಸಂಘಟನೆಯಲ್ಲಿ ರಾಮಾಂಜನೇಯವರು ಪ್ರತಿಯೊಂದು ವಿಜಯನಗರ ಮೂಲೆಯನ್ನು ಎಲ್ಲ ಜನಾಂಗದ ಜನರು ಸೇರಿ ಸಂಘಟನೆ ಕೊಡ್ತಾ ಇದ್ದಾರೆ. ಭಗವಂತ ಅವರಿಗೆ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ಭಗವಂತನ ಕೇಳಿ. GBA ಬಂದರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಇರೋದು. ಅವರೇ ಮಂಡಲ ಅಧ್ಯಕ್ಷರಿಂದ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸು, ಮಿಕ್ಕಿದ ಆಮೇಲೆ ಕೈಲಾಸ ಅಂತ ತಿಳ್ಕೊಂಡು ದೇಹದೊಂದಿಗೆ ಕಳೆದ 20 ವರ್ಷಗಳ ಅವಧಿಯಲ್ಲಿ ರಾಜಕಾರಣದಲ್ಲಿ ಅನೇಕ ದೇಶ ಸೇವೆಯಿಂದ ಹಿಡಿದು ದೇಶ ಸೇವೆ, ಜನರ ಸೇವೆಯೇ ದೇಶ ಸೇವೆ ಅಂತ ತಿಳ್ಕೊಂಡು ಒಂದೊಂದು ವ್ಯತ್ಯಾಸ ಇದ್ದಾರೆ. ಎಲ್ಲ ಸಾಮಾಜಿಕ ಕಳಕಳಿಯಿಂದ ಎಲ್ಲ ಜನಾಂಗದ ಜನಗಳಿಗೆ ಅನುಕೂಲವಾದಂಥ ಎಲ್ಲ ಜನಪರ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ವಿಜಯನಗರದ ಮಂಡಲ ಅಧ್ಯಕ್ಷರಾದಂಥ ಅವರಿಗೆ ನಮ್ಮ ಜನತೆ ಸಂಪೂರ್ಣವಾದಂಥ ಬೆಂಬಲ ಇದೆ. ವಿಜಯನಗರದಲ್ಲಿ ಏನಾದರೂ ಆಗ್ತದೆ ಅಂತಂದರೆ, BJPಯಿಂದ ಏನಾಗ್ತದೆ, ಬದಲಾವಣೆ ಆಗ್ತದೆ ಅಂದರೆ ಮುಂಚೂಣಿಯಲ್ಲಿ ಅವರೇ ಸಿಗ್ತದೆ. ಈ GBA ವಿಚಾರ ಬಂದಾಗ ಮಂಡಲದ ಅಧ್ಯಕ್ಷ ಆದಂಥ ಅವರಿಂದಲೇ ಕಾರ್ಯವೈಖರಿ ಸಫಲವಾಗ್ತಾ ಇದೆ. ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತಾ ಇದೆ. ಜನ ಸಮರೋಪಾದಿಯಲ್ಲಿ ಜನ ಸೇರ್ತಾ ಇದ್ದಾರೆ. ಅವರ ಕಾರ್ಯವೈಖರಿ ಕಾಯಕವೇ ಕೈಲಾಸ ಅನ್ನುವ ನಿಟ್ಟಿನಲ್ಲಿ ನಡೀತಾ ಇದೆ. ಆದ್ದರಿಂದ ಅವರಿಗೆ ಮತ್ತೊಮ್ಮೆ ನಮ್ಮ ಜನಪರ ವೇದಿಕೆಯಿಂದ ಸ್ನೇಹಕೂಟದ ವತಿಯಿಂದ ನಾನು ಈ ದೀಪಾಜಿ ನಗರದ ವಾರ್ಡ್ ಅಧ್ಯಕ್ಷನಾಗಿ
ನಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳೋದಕ್ಕೆ ಆಂಜನೇಯವರ ಹುಟ್ಟುಹಬ್ಬದ ದಿನ ಅವರಿಗೆ ಭಗವಂತ ಆಯುರಾರೋಗ್ಯ ಕೊಟ್ಟು ಜನಸೇವೆ ಮಾಡಲಿ, ಜನಶಕ್ತಿ ಜನಾರ್ದನ ಸೇವೆ ಅಂತೇಳಿ ಅವರು ನಿರಂತರ ಪಯಣ ಅಧ್ಯಕ್ಷರಾದ ಮೇಲೆ ತುಂಬ ಯಶಸ್ವಿಯಾಗಿ ಅಧ್ಯಕ್ಷರ ಅವಧಿಯನ್ನು ಪೂರೈಸ್ತಾ ಇದ್ದಾರೆ. ಮುಂದಿನ ದಿನ ಇನ್ನೂ ಕಠಿಣವಾದಂಥ ಸಂದರ್ಭ ಬರುತ್ತೆ, ಎಲೆಕ್ಷನ್ ಬರುತ್ತೆ. ಆವಾಗ ತಮ್ಮ ಸಂಪೂರ್ಣ ಸಮಯನ ಎಲ್ಲರ ಒಳಿತಿಗಾಗಿ, ರಾಜಕಾರಣದ ಒಳಿತಿಗಾಗಿ ನಮ್ಮ ಈ ಭಾಗದಲ್ಲಿ ಇವತ್ತಿನವರೆಗೂ ಶಾಸಕರಿಲ್ಲ. ಶಾಸಕರ ಆಯ್ಕೆ ಆಗಬೇಕಂದ್ರೆ ಕಾರ್ಯಕರ್ತರ ಶ್ರಮ ಬೇಕು, ಕಾರ್ಯಕರ್ತರು ಒಗ್ಗೂಡಿಸಬೇಕಂದ್ರೆ ಅಧ್ಯಕ್ಷರ ಶ್ರಮ ಬೇಕು. ಆ ದಾರಿನಲ್ಲಿ ಅವರು ಯಶಸ್ವಿ ದಾರಿಯಲ್ಲಿ ನಡೀಲಿ. ಅವರ ಅಧ್ಯಕ್ಷತೆಯಲ್ಲಿ ನಮಗೆ ಒಬ್ಬ ಒಳ್ಳೆ MLA ಆಯ್ಕೆ ಬರಲಿ, ಅವರು ಕೂಡ ಅದ್ರ ಜೊತೆ ಅಧಿಕಾರ ಸಿಗಲಿ. ಒಬ್ಬ ಯಶಸ್ವಿ ನಾಯಕ ದೊಡ್ಡ ಮರದ ಕೆಳಗಡೆ ಅವರು ಒಳ್ಳೆ ನೆರಳಲ್ಲಿ ಬಂದಂಥವ್ರು ನಮ್ಮ ವಿ ಸೋಮಣ್ಣವರ ನಾಯಕತ್ವದಲ್ಲಿ. ಅವರ ಒಂದು ಯಶಸ್ಸು ಇವ್ರಿಗೂ ಕೂಡ ಶ್ರೇಯಸ್ಸನ್ನು ಸಿಗಲಿ. ಅವ್ರ ಬಂದು ನಡೆದಾರಿನಲ್ಲಿ ಕೂಡ ದಾರಿನಲ್ಲಿ ಹೋಗಲಿ. ಹಾಗೆ ನಮ್ಮ ನಾಯಕರಾದಂಥ ರವೀಂದ್ರ ಅವರು ಕೂಡ ಬರುವಂಥ ದಿನದಲ್ಲಿ ನಮ್ಮ ಮುಂದೆ ಆಶೀರ್ವಾದ ಸರ್ ನಾಯಕರಾಗೋದ್ರಲ್ಲಿ ಯಾವುದೇ MLA ಆಗೋದು ಯಾವುದೇ ಅನುಮಾನ ಇಲ್ಲ. ನಮ್ಮ ತೇಜಸ್ವಿ ಅವರು ಕೂಡ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅತ್ಯಂತ ಎಕ್ಸ್ಪೆಕ್ಟ್ ಮಾಡಿದ್ರು, ಯಶಸ್ವಿಯಾಗಿ ಅವರು ರಾಜಕಾರಣದಲ್ಲಿ ಮುಂದುವರಿತಾ ಇದ್ದಾರೆ. ಬರುವಂಥ ದಿನದಲ್ಲಿ ಅವರು ಒಳ್ಳೆ ದೊಡ್ಡ ಮಟ್ಟಕ್ಕೆ ಹೋಗಲಿ, ಒಳ್ಳೆ ಫಾರಿನ್ ಮಿನಿಸ್ಟರ್ ಆಗಿ ಅಧಿಕಾರ ಪಡೀಲಿ, ನಮ್ಮ ಕರ್ನಾಟಕಕ್ಕೆ ಒಳ್ಳೆಯ ಶ್ರೇಯಸ್ ಬರುವಂಥ ಕೆಲಸ ಮಾಡಲಿ ಅಂತೇಳಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಅವರ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಶುಭಾಶಯವನ್ನು ಕೊಡ್ತಾ ನನ್ನ ಮಾತುಗಳಲ್ಲಿ ಧನ್ಯವಾದ. ಹುಟ್ಟುಹಬ್ಬದ ಆಚರಣೆಯನ್ನು ಎಲ್ಲ ನಮ್ಮ ಅಭಿಮಾನಿ ದೇವರುಗಳೆಲ್ಲ ಸೇರಿ ಮಾಡಿರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮನ ಯಾವಾಗೂ ಅವರು ಇವತ್ತು ಇರಲೇಬೇಕು, ನೀವು ಬರಲೇಬೇಕು. ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ, ಎಲ್ಲ ನಮ್ಮ ಸ್ನೇಹಿತರು ಒತ್ತಾಯದ ಮೇರೆಗೆ ನಾವು ಇಲ್ಲಿ ಬಂದು ಇವ್ರ ಜೊತೆಗೆ ಬಳಸುವಂಥ ಭಾಗ್ಯ ಸಿಕ್ತು. ಎಷ್ಟೊಂದು ಜನ ಸೇರಿ ಎಲ್ಲ ಈ ಕಾರ್ಯಕ್ರಮ ಮಾಡಿದ್ದಾರೆ, ಬಂದಿದ್ದಾರೆ ಅಂದರೆ ಯಾವುದೋ ಜೊತೆ ಪುಣ್ಯ ಅಂತ ನಾನು ಎಷ್ಟೊಂದು ಜನ ನಾನು ಸಂಪಾದನೆ ಮಾಡಿದ್ದೀನಿ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಒಂದಿನ ನೋಡ್ತಾ ಇದ್ದೆ, ಕೆಲವರು ಪ್ರತಿಯೊಬ್ಬರು ನೋಡ್ತಾ ನನಗೇನು ಕೈ ಜುಮ್ಮಂದುತ್ತೆ. ಯಾಕೆಂದರೆ ನನಗೆ ಇಷ್ಟೊಂದು ಅಭಿಮಾನಿಗಳಿದ್ದಾರಲ್ಲ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಇವತ್ತೇ ನನಗೆ ಅನುಭವ ಆದಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವನ್ನೆಲ್ಲ ನಾನು ಬರ್ತಿದ್ದೀನಿ ಅಂತ ನಾನೇ ಪುಣ್ಯವಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಿದ್ದಣ್ಣ ಅವರು, ಅವಿನಾಶ್ ಅವರು, ಹಾಗೆ ನಮ್ಮ ವೀರೇಶ್, ನಮ್ಮ ಗೋವಿಂದೇಗೌಡರು, ಹೀಗೆ ಅನೇಕ ಸತೀಶು, ಆಮೇಲೆ ಮತ್ತು ಇನ್ನೂ ಅನೇಕರು ಎಲ್ಲ ನಮ್ಮ ಸ್ನೇಹಿತರು ಸೇರಿ ಕಾರ್ಯಕ್ರಮ ಮಾಡಿದ್ದಾರೆ. ಇವರಿಗೆಲ್ಲ ನಾನು ಎಷ್ಟು ನನಗೆ ಇದಿಲ್ಲ ನನಗೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ನನಗೆ ಮೇಯ್ನಾಗಿ ಹಿರಿಯ ಅಂತ ನಮ್ಮ ರವೀಂದ್ರ ಅವರು, ನಮ್ಮ ಅರುಣ್ ಸೋಮಣ್ಣ ಅವರು ಬಂದಿದ್ದರು, ನಮ್ಮ ನಾಯಕರು ಅರುಣ್ ಸೋಮಣ್ಣ ಬಂದಿದ್ದರು. ಹಾಗೆ ನಮ್ಮ ಚೇರ್ಮನ್ ಈ ಭಾಗ ಚೇರ್ಮನ್ ಅಂತಲೇ ಖ್ಯಾತಿಯಾಗಿರ್ತಕ್ಕಂಥ ನಮ್ಮ ಚಂದ್ರಪ್ಪನವ್ರು ಬಂದಿದ್ದರು. ಹೀಗೆ ಅನೇಕ ಗಣ್ಯರೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿದಾಗ ನಾನು ಭಾಳ ಸಂತೋಷ ಆಯಿತು. ಇನ್ನೂ ನನಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ಚೆನ್ನಾಗಿ ನಾನು ಇದಾಗಿದ್ದೀನಿ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಅಂತ ಭಗವಂತ ಗಾಳಿ ಆಗಿದೆ ಅನ್ನೋದು ಪ್ರಾರ್ಥನೆ ಮಾಡ್ತೀನಿ. ಇದೇ ರೀತಿ ಹೆಚ್ಚು ಶಕ್ತಿ ಕೊಡಲಿ ಅಂತ ಭಗವಂತ. ಇಬ್ಬರು ಸೂರ್ಯನ ಮಧ್ಯೆ ಬರುತ್ತಾ ಇರ್ತಕ್ಕಂಥ ರಾಮನ ಶಕ್ತಿ, ಆಂಜನೇಯನ ಭಕ್ತಿ. ರಾಮಾಂಜನೇಯ ಎರಡು ಒಟ್ಟಿಗೆ ಇರ್ತಕ್ಕಂಥ ಶಕ್ತಿ ಭಕ್ತಿ ಇರತಕ್ಕಂಥ ರಾಮಾಂಜನೇಯವರಿಗೆ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀನಿ. ರಾಮಾಂಜನೇಯ ಹೇಗೆ ಯುದ್ಧದಲ್ಲಿ ಎಲ್ಲ ಕಡೆ ಜಯಿಸ್ತಾನೋ ಹಾಗೆ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆ ಇರ್ಬೋದು, ಎಲ್ಲ ಚುನಾವಣೆಯಿಂದ ಮುಂದೆ ತೋರಿಸಿಕೊಂಡು ಗೆಲ್ಲಿಸುವಂಥ ಜವಾಬ್ದಾರಿ ಹಾಗೂ ಅದರ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ನಿಮಗೆ ದೇವರು ಯಾವತ್ತೂ ಸದಾ ಹಸನ್ಮುಖಿಯಾಗಿ